ಹಾಯ್, ನಾನಿವತ್ತು ನಮ್ಮ ಪಾಪುಗೆ ರಾಗಿ ಸರಿ ಮಾಡೋಣ ಅಂತ ಇದ್ದೀನಿ. ತುಂಬ ಸರಿ ಮಾಡಿದ್ದೀನಿ. ಆ್ಯಕ್ಚುಲಿ 9 ಮಂತ್ಸ್ ಒಳಗಡೆ ಒಂಥರ ಸರಿ ಮಾಡ್ತೀವಿ. ಆಫ್ಟರ್ 9 ಮಂತ್ಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಸರಿ ಮಾಡ್ತೀವಿ. 9 ಮಂತ್ಸ್ ಒಳಗಡೆ ಅಂದರೆ ಬರೀ ರಾಗಿನ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಬೀಸ್ಕೊಂಡು ಬರ್ತೀವಿ. ಅದನ್ನು ಒಂದು ಬಟ್ಟೆ ಹಾಕಿ ಜರಡಿ ಮಾಡಿಕೊಂಡು ಅದನ್ನು ತಿನ್ನಿಸ್ತೀವಿ. ಆಫ್ಟರ್ 9 ಮಂತ್ಸ್ ಆದಮೇಲೆ ಸ್ವಲ್ಪ ಕಾಳುಗಳು ಎಲ್ಲ ಸೇರಿಸ್ಕೊಂಡು ಮಾಡ್ತೀವಿ. ಸೊ ಈಗ ನನ್ನ ಮಗಳಿಗೆ ಆಲ್ರೆಡಿ 1.5 ಇಯರು. ಸೊ ನಾನು ಮಾಡೋದು ಈ ರಾಗಿ ಸರಿನ ನಿಮಗೂ ತೋರಿಸ್ತೀನಿ ಇವತ್ತು. ಸೊ ಲಾಸ್ಟ್ ಟೈಮ್ ಮಾಡಿದಾಗ ಇನ್ನೂ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಈ ಸರಿ ಮಾಡಿದಾಗ ಡೆಫಿನೆಟಾಗಿ ತೋರಿಸೋಣ ನಿಮಗೆಲ್ಲರಿಗೂ ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ನಾನು ರಾಗಿ ಸರಿ ಅಂತ. ಇದನ್ನು 10 ಮಂತ್ಸ್ ಮೇಲೆ ಇರೋದ್ರಿಂದ ಅಪ್ ಟು 3 ಇಯರ್ಸ್ವರೆಗೂ ಕೊಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಇದು 2 kg ರಾಗಿ ಇದೆ. ಇದನ್ನು ನೀಟಾಗಿ ವಾಶ್ ಮಾಡಬೇಕು. ತುಂಬ ಗಲೀಜಿರುತ್ತೆ. ನಾನು ವಾಶ್ ಮಾಡೋವಾಗ ತೋರಿಸ್ತೀನಿ ಏನೇನು ಬೇಕು ಅಂತ. ಫಸ್ಟು ನಿಮಗೆ ತೋರಿಸ್ತೀನಿ. ಇದು 2 kg ರಾಗಿ. 2 kg ರಾಗಿಗೆ 1 kg ಗೋಧಿ ಹಾಕ್ಕೋಬೇಕು. ಇದು 1 kg ಗೋಧಿ ಇದೆ. ಎಲ್ಲನೂ ನೀಟಾಗಿ ವಾಶ್ ಮಾಡ್ಕೋಬೇಕು. 2 kg ರಾಗಿ, 1 kg ಗೋಧಿ ಮತ್ತು 1/4 kg ಅಷ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ. 1/4 kg ಅಷ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ನೀವು ಯಾವ ಕಪ್ಪು, ಇದು ಒಂದು 50 ಗ್ರಾಮ್ಸ್ ಇರ್ಬೋದು, ಈ ಥರ ತೊಗೋಬೇಕು. ಇದು ಓಮ್ ಕಾಳು, ಸೋಯಾ ಕಾಳು. ಇದು ತುಂಬ ಒಳ್ಳೆಯದಾಗುತ್ತೆ, ಮಕ್ಕಳಿಗೆ ಶಕ್ತಿ ಬರುತ್ತೆ, ಪ್ರೋಟೀನು. ಸೋಯಾ ಕಾಳಿದು ಯಾವ ಕಪ್ಪು ಮೆಜರ್ಮೆಂಟಲ್ಲಿ ತೊಗೊಳ್ತಿರೋ ಎಲ್ಲ ಕಾಳನ್ನೂ ಅದೇ ಕಪ್ಪು ಮೆಜರ್ಮೆಂಟಲ್ಲೇ ತೊಗೊಳ್ಳಿ, ಒಂದೇ ಸಮ ಇರುತ್ತೆ. ಸೋಯಾ ಕಾಳು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಹೆಸರು ಕಾಳು ಮತ್ತು ಕೆಂಪುದು ಮೂಂಗ್ ದಾಲು. ಇದು ಮೈಸೂರು ಬೇಳೆ ಅಂತ ಹೇಳ್ತಾರೆ. ಸೊ ಇದು ಈ ಬೇಳೆ ಕೆಂಪು ಕೇಸರಿ ಬೇಳೆ. ಇದು 1 ಕಪ್ಪು. ನೆಕ್ಸ್ಟು ತೊಗರಿಬೇಳೆ ಇದಿಷ್ಟು 1 ಕಪ್ಪು. ಸೊ 4 ಕಾಳಾಯಿತು. ಇದ್ರ ಜೊತೆಗೆ ಸ್ವಲ್ಪ ಖಾರಕ್ಕೆ ನಾವು ಏನೇ ಹಾಕಿದ್ರೂ ಅವ್ರಿಗೆ ಸ್ವಲ್ಪ ಸ್ಪೈಸಿ ಇರಬೇಕು. ಸೊ ಖಾರಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಮೆಣಸು, ಡೈಜೆಷನ್ಗೆ ಸ್ವಲ್ಪ ಜೀರಿಗೆ ಮತ್ತು ಸೋಂಪು. ನೋಡಿ, ಸೋಂಪು ಹಾಕ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಸೋಂಪು ಈ ಥರ ಇರುತ್ತೆ. ಇದು ಕಂಪಲ್ಸರಿ ಹಾಕಬೇಕು ನಾವು, ಯಾಕಂದರೆ ಇದರಲ್ಲಿ ಸ್ವಲ್ಪ ಗ್ಯಾಸು ಆಗುತ್ತೆ. ನಾವು ಸೋಂಪು ಹಾಕೋದ್ರಿಂದ ಮಕ್ಳಿಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಏನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ. ಸೊ ಇದು ಏನು ಡ್ರೈ ಫ್ರೂಟ್ಸು, ಕಡಲೆಬೀಜ ಮತ್ತು ಗೋಡಂಬಿ, ಪಿಸ್ತಾ, ಬಾದಾಮಿ, ಇದಿಷ್ಟು ತೊಗೊಂಡಿದ್ದೀನಿ ನಾನು. ನೋಡಿ, ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕು. ಹಾಕ್ತೀನಿ ಅಂದ್ಬಿಟ್ಟು ತುಂಬ ಹಾಕೋದಲ್ಲ. ನಾವು ಆಲ್ರೆಡಿ ಎಲ್ಲ ಕಾಳುಗಳಲ್ಲೇ ನಮ್ಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ಜೊತೆಗೆ ಇದು ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಇದು ಹಾಕ್ಕೊಳ್ತಾ ಇದ್ದೀವಿ. ತುಂಬ ಜಾಸ್ತಿ ಹಾಕಿದ್ರೆ ಮಂದ ಆಗೋಗುತ್ತೆ. ನೀವು ಆಮೇಲೆ ಸರಿ ಮಾಡಿ ತಿನ್ಸೋವಾಗೂ ಡೈಜೆಷನ್ ಆಗೋಲ್ಲ ಮಕ್ಕಳಿಗೆ. ಸೊ ಎಲ್ಲನೂ ಒಂದೊಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, 2 kg ರಾಗಿಗೆ ಇಷ್ಟು ಮೆಜರ್ಮೆಂಟಲ್ಲಿ ನೀವು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ, ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಪಿಸ್ತಾ, ಬಾದಾಮಿ, ಕಡಲೆಬೀಜ, ಗೋಡಂಬಿ, ಮಖಾನ ಸೀಡ್ಸು. ಇದು ತುಂಬ ಹೆಲ್ಪ್ಫುಲ್ ಇರುತ್ತೆ. ಇದು ಹುರಿದ್ಬಿಟ್ಟು ನಾನು ಇವಾಗ ಏನೇನು ತೋರಿಸ್ತಾ ಇದ್ದೀನೋ ಎಲ್ಲನೂ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಆಮೇಲೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆಮೇಲೆ ಮಿಲ್ಗೆ ಹಾಕಿಸ್ಕೊಂಡು ಬರಬೇಕು. ನೋಡಿ, ಇದು ಮಖಾನ ಸೀಡ್ಸು. ಸೊ ಇದನ್ನು ಕೂಡ ಇಷ್ಟು ಹಾಕ್ತಾಯಿದ್ವಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಾನು ಹೇಳಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ತೊಳ್ಕೊಬೇಕು. ಮೊದಲು ರಾಗಿ ತೊಳಿತಾ ಇದ್ದೀನಿ. ರಾಗಿ ಅಂತೂ ತುಂಬ ಒಂದು 4-5 ಸರಿ ತೊಳ್ಕೊಬೇಕಾಗುತ್ತೆ. ಎಷ್ಟೊಂದು ಗಲೀಜಿರುತ್ತೆ, ಮಣ್ಣಿರುತ್ತೆ ನೋಡಿ. ಆದರೂ ನಾನು ಅಂಗಡಿಯಿಂದ ಮಾಡಿಸಿರೋ ರಾಗಿನೇ ನೋಡಿ ಆಯ್ದು ತೊಗೊಂಡು ಬಂದಿದ್ದೀನಿ. ಮಕ್ಳು ಕೊಡೋದ್ರಿಂದ ಸ್ವಲ್ಪ ಹುಷಾರಾಗಿ ನೀಟಾಗಿ ತೊಳೆದು ಒಣಗಿಸ್ಬೇಕಾಗುತ್ತೆ. ನೋಡಿ ಎಷ್ಟು ಗಲೀಜು ಬರ್ತಾಯಿದೆ. ಇದು ಮೊದಲನೇ ಸರಿ ತೊಳೆದಾಗ ಇಷ್ಟು ಗಲೀಜು ಬರ್ತಾಯಿದೆ. ನಾವು 4 ಸರಿ ತೊಳೆದ್ರೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನೀರು ಸ್ವಲ್ಪ ಪ್ಯೂರಾಗಿ ಬರೋವರೆಗೂ ನಾವು ತೊಳ್ಕೊಬೇಕು. ನೋಡಿ, ತೊಳಿತಾ ಸ್ವಲ್ಪ ನೀಟಾಗುತ್ತೆ ರಾಗಿ. ಮಕ್ಕಳಿಗೆ ರಾಗಿ ಸರಿ ಕೊಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ಮಕ್ಕಳು ಎಲ್ಲ ಕಾಳುಗಳ್ನ, ಎಲ್ಲ ಐಟಮ್ನ ತಿನ್ನೋಕ್ಕಾಗಲ್ವಲ್ಲ. ಸೊ ಅದರಿಂದ ನಾವು ಎಲ್ಲ ಕಾಳುಗಳ್ನ ಹಾಕಿ ಈ ಥರ ಸರಿ ಮಾಡಿ ತಿನ್ನಿಸ್ತೀವಿ. ತುಂಬ ಹೆಲ್ತಿ ಇರುತ್ತೆ. ಸೊ ಅವ್ರಿಗೆ ದಿವಸಕ್ಕೆ 1 ಅಥವಾ 2 ಟೈಮ್ ಕೊಡ್ಬೋದು ಇದನ್ನು. ನೋಡಿ, ಇವಾಗ ಗೋಧಿ ತೊಳ್ಕೊಳ್ತಾ ಇದ್ದೀನಿ. ಗೋಧಿ ಎಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೊಳ್ಕೊಬೇಕು. ಕಾಳುಗಳು ಅಷ್ಟೇ, ಕಾಳುಗಳೆಲ್ಲ ಒಂದು ಸರಿ ತೊಳ್ಕೊಂಡು ನೀಟಾಗಿ ಆಮೇಲೆ ಒಣಗಿಸಿದ್ದೀನಿ. ಎಲ್ಲನೂ ಒಣಗಿಸ್ಬಿಟ್ಟು ಆಮೇಲೆ ಹುರಿದ್ಬಿಟ್ಟು ಬೀಸಿಸಿದ್ರೆ ರಾಗಿ ಸರಿ ರೆಡಿ ಆಗುತ್ತೆ.
ಈ ರಾಗಿ ಸಾರಿನ ನೀವು 3 to 4 ಮಂತ್ಸ್ ಸ್ಟೋರ್ ಮಾಡ್ಬೋದು, ಏನೂ ಆಗಲ್ಲ. ಮೇಯ್ನ್ ಏನಪ್ಪ ಅಂದರೆ ನೀವು ಚೆನ್ನಾಗಿ ಒಣಗಿಸ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಎಲ್ಲನೂ ನೀವು ಡ್ರೈ ರೋಸ್ಟ್ ಮಾಡಿದ್ರೆ ನಿಮಗೆ ನೀಟಾಗಿ ಒಂದು 3-4 ತಿಂಗಳು 6 ತಿಂಗಳವರೆಗೂ ನೀವು ಸ್ಟೋರ್ ಮಾಡಿದ್ರು ನಿಮಗೆ ಏನು ಅದು ಗಂಟಾಗೋದು ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ನೋಡಿ ನೀಟಾಗಿ ಈ ಥರ ವಾಶ್ ಮಾಡಿಕೊಂಡು ಕಾಳುಗಳ್ನೆಲ್ಲ ಒಂದು ಟ್ರಿಪ್ ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ವಾಶ್ ಮಾಡಿಕೊಂಡು ಒಣಗಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತೀನಿ ನಾನು. ನಿಮಗೆ ಒಂದು ದಿವಸ ಬೇಕಾಗುತ್ತೆ ಒಣಗೋಕ್ಕೆ, ಬಿಸಿಲಿಲ್ಲ ಅಂದ್ರೂ ಮನೇಲೇ ಹರಡಿಸ್ಬಿಟ್ರೆ ಒಂದು ದಿವಸದಲ್ಲಿ ಒಣಗಿಬಿಡುತ್ತೆ ಎಲ್ಲ. ಒಣಗಿದ್ಮೇಲೆ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ನೀವೇನೇನು ತೊಳೆದಿರ್ತೀರೋ ಅದನ್ನೆಲ್ಲ ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನಾನು ಹುರಿಯೋದು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ನಾನು ಆಫೀಸ್ಗೆ ಹೋದಾಗ ನಮ್ಮ ಅತ್ತೆ ಎಲ್ಲ ಹುರಿದ್ಬಿಟ್ಟು ಇಟ್ಟಿದ್ರು. ಸೊ ನೋಡಿ ಆಫ್ಟರ್ ಹುರಿದ್ಮೇಲೆ ಈ ಥರ ಬರುತ್ತೆ ಎಲ್ಲನೂ. ನೀಟಾಗಿರಬೇಕು ಈ ಥರ. ನಾವು ಖಾರದ ಪುಡಿಗೆಲ್ಲ ಹೆಂಗೆ ಹುರ್ಕೋತೀವೋ ಸಪ್ರೇಟಾಗಿ ಆ ಥರ ಇದಕ್ಕೆ ಹುರ್ಕೊಳ್ಬೇಕು ಚೆನ್ನಾಗಿ. ಮತ್ತು ಕಾಳುಗಳು ಒಂದ್ಸರಿ ಎಲ್ಲ ಸಪ್ರೇಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ನಾವೆಷ್ಟು ಹುರಿತೀವೋ ಅಷ್ಟು ಸರಿ ಚೆನ್ನಾಗಿ ಬರುತ್ತೆ. ನಾನು ಇದನ್ನ ಹೋಗಿ ಮಿಲ್ಗೆ ಹಾಕಿಸ್ಕೊಂಡು ಬಂದೆ, ಆಮೇಲೆ 1 ಸ್ಪೂನು ಹಾಕ್ಕೊಂಡು 1 ಅಥವಾ 2 ಸ್ಪೂನು ನಿಮ್ಮ ಪಾಪು ಎಷ್ಟು ತಿನ್ನುತ್ತೋ ಅಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು, ತುಪ್ಪ, ಉಪ್ಪು ಹಾಕ್ಕೊಂಡ್ರೆ ರಾಗಿ ಸರಿ ರೆಡಿ ಆಗುತ್ತೆ. ಇದನ್ನು ಮಕ್ಕಳಿಗೆ ದಿನದಲ್ಲಿ 1ರಿಂದ 2 ಸರಿ ಕೊಡ್ಬೋದು. ನಮ್ಮ ಜನ್ಯ ಅಂತೂ 4 ಇಯರ್ಸ್ವರೆಗೂ ತಿಂತಾಳೆ, ಇಷ್ಟಪಟ್ಟು ತಿಂತಾಳೆ. ಇವಳು ಅಷ್ಟೇ, ಏನು ಬೇಡ ಅಂತ ಹೇಳಲ್ಲ. ಡೈಲಿ ಮಾಡಿಕೊಡ್ತೀವಿ, ಡೈಲಿ ಇಷ್ಟಪಟ್ಟೆ ತಿಂತಾಳೆ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಯಾರಿಗಾದ್ರೂ ಹೆಲ್ಪ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.